ಎಲ್ಲರಿಗೂ ನಮಸ್ಕಾರ. ಅನ್ನಪೂರ್ಣೆ ಸದಾಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧಾರ್ಥಂ ಭಿಕ್ಷಾಂ ದೇಹಿ ಚ ಪಾರ್ವತಿ. ಓಂ ಭಗವತೆ ಚ ವಿದ್ಮಹೆ ಮಾಹೇಶ್ವರಿ ಚ ಧೀಮಹಿ ತನ್ನೋ ಅನ್ನಪೂರ್ಣ ಪ್ರಚೋದಯಾತ್. ಓಂ ತತ್ಪುರುಷಾಯ ವಿದ್ಮಹೆ ಮಹಾದೇವಾಯ ಧೀಮಹಿ ತನ್ನೋ ರುದ್ರ ಪ್ರಚೋದಯಾತ್. ಓಂ ನಮೋ ಭಗವತೆ ಅನ್ನಪೂರ್ಣ ರುದ್ರಾಯ. ಎಲ್ಲರಿಗೂ ನಮಸ್ಕಾರ. ಈಗ ನಮ್ಮ ಮನೆ ಕಡೆ ಅನ್ನಪೂರ್ಣೇಶ್ವರಿ ದೇವಿ ಟೆಂಪಲ್ ಐತಿ. ಇಲ್ಲಿ ಬೆಳಗಾವಿ ವಡಗಾವಿ ಒಳಗೆ ಕೇಶವನಗರ ಬಂದ್ರೆ ಅನ್ನಪೂರ್ಣೇಶ್ವರಿ ದೇವಿ ದೇವಸ್ಥಾನ ಯಾರಂದ್ರೂ ತೋರಿಸ್ತಾರೆ. ಎಳ್ಳೂರು ರೋಡಿಗೆ ಐತಿ, ಎಳ್ಳೂರು ಕೇಲಿಗೆ ಸನೇಕೈತಿ. ಈಗ 3 ದಿನ ಆತ ಜಾತ್ರೆ ಸ್ಟಾರ್ಟ್ ಆಗೈತಿ. ಮೊನ್ನೆ ನಿನ್ನೆ ಏನೇನೋ ಫಂಕ್ಷನ್ ಸಮಾರಂಭಗಳು ಇದ್ವು. ಇವತ್ತು ಜಾತ್ರೆಯ ಲಾಸ್ಟ್ ದಿನ. ಇವತ್ತು ಮಹಾಪ್ರಸಾದ ಐತಿ ಗುಡಿ ಒಳಗೆ. ಆದ್ರಿಂದ ಎಲ್ಲರೂ ನೀವು ಬರ್ರಿ, ಮಹಾಪ್ರಸಾದ ತೊಗೊಂಡು ದೇವ್ರ ಆಶೀರ್ವಾದ ತೊಗೊಂಡು ಹೋಗ್ರಿ ಅಂತ ಹೇಳ್ತೀನಿ. ನೀವು ಅನ್ಬೋದು ಮಹಾಪ್ರಸಾದ ತಿಂದ್ರೆ ದೇವ್ರ ಆಶೀರ್ವಾದ ಸಿಗ್ತೈತೇನಂತ. ಹೌದು, ಖಂಡಿತ. ಯಾಕಂದ್ರೆ ಇಲ್ಲಿ ಎಲ್ಲರೂ ಕಳ್ಳತನ ಮಾಡೋರು ಆತು, ಶ್ರೀಮಂತರು ಆತು, ಯಾರಾದರೂ ಮಹಾಪ್ರಸಾದ ಅರೇಂಜ್ ಮಾಡೋಕೆ ಹೆಲ್ಪ್ ಮಾಡಿರ್ತಾರೆ. ಇದರಿಂದ ದೇವ್ರ ಆಶೀರ್ವಾದ ಇರ್ತೈತಿ. ದೇವ್ರ ಈ ಮಹಾಪ್ರಸಾದ ಯಾರ್ಯಾರು ತಿಂತಾರ ಎಲ್ಲರೂ ಚೆನ್ನಾಗಿರ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಆದ್ದರಿಂದ ಎಲ್ಲೇ ಯಾವುದೋ ಗುಡಿ ಒಳಗೆ ಮಹಾಪ್ರಸಾದ ಇದ್ದರೂ ತಪ್ಪಿಸ್ಕೋಬೇಡ್ರಿ ಅಂತ ಹೇಳ್ತೀನಿ. ಇವತ್ತು ಬರ್ರಿ, ಇಲ್ಲಿ ಅನ್ನಪೂರ್ಣೇಶ್ವರಿಗಳು ಮಹಾಪ್ರಸಾದ ಇರ್ತೈತಿ. ಎಲ್ಲರೂ ಮಹಾಪ್ರಸಾದ ತೊಗೊಂಡು ದೇವ್ರ ಆಶೀರ್ವಾದ ತೊಗೊಂಡು ಹೋಗ್ರಿ ಅಂತ ಕೇಳ್ಕೊತೀನಿ. ಮತ್ತು ಕೆಲವೊಬ್ರು ನಾ ಗುಡಿ ಒಳಗೆ ಭಾಳ ಮಂದಿನ ನೋಡೀನಿ. ಗುಡಿ ಒಳಗೆ ಹೋಗೋರು ದೇವ್ರಿಗೆ ಕಾಣಿಕೆ ಹಾಕ್ತಾರೆ. ಕಾಣಿಕೆ ಹಾಕೋದು ತಪ್ಪಂತ ಹೇಳಂಗಿಲ್ಲ. ದೇವಸ್ಥಾನಕ್ಕೂ ಹಾಕಲಿ, ತಮ್ಮ ಭಕ್ತಿಗದು. ಮತ್ತು ಹೊರಗಡೆ ಬಂದಿರ್ತಾರೆ ದೀನ ದಲಿತರು, ಬಡವರು, ಒಬ್ಬೊಬ್ರು ಭಿಕ್ಷೆ ಬೇಡ್ತಿರ್ತಾರೆ. ಅವ್ರನ್ನ ಕಂಡ್ರೆ ಹಂಗೆ ಹೋಗ್ತಾರ. ನಾವು ದೇವ್ರಿಗೆ ಹಾಕ್ಲಿಕ್ಕೂ ನಡಿತೈತಿ, ಹೊರಗೆ ಬಂದು ಬಡವರಿಗೆ ಹೆಲ್ಪ್ ಮಾಡ್ಬೇಕು. ಯಾಕಂದ್ರೆ ನಮಗೆ ಹಣ, ಐಶ್ವರ್ಯ, ರೊಕ್ಕದು ಎಲ್ಲ ದೇವ್ರ ಕೊಟ್ಟಿರ್ತಾರೆ. ನಾವು ಅದನ್ನು ದೇವ್ರಿಗೆ ಹೊಳ್ಳಿ ಕೊಟ್ರೆ ಏನು ಉಪಯೋಗ? ಅದ ಬಡವರಿಗೆ, ದೀನ ದಲಿತರಿಗೆ ಹೆಲ್ಪ್ ಮಾಡಿದ್ರೆ ದೇವ್ರು ನಮಗೆ ಆಶೀರ್ವಾದ ಮಾಡ್ತಾನೆ. ನಾವು ಒಂದು 100 ರೂಪಾಯಿ ಅವರಿಗೆ ದಾನವಾಗಿ ನೀಡಿದ್ರೆ ಅದು ನಮಗೆ ಹೊಳ್ಳಿ 1000 ರೂಪಾಯಿ ಆಗಿ ಹೊಳ್ಳಿ ಬರ್ತೈತಿ. ಆದ್ದರಿಂದ ಇಲ್ಲಿ ಜಾತ್ರೆ ಒಳಗೆ ಯಾರ್ಯಾರು ಬಡವರು ಅದು ಕಾಣ್ತಾರ, ಗುಡಿ ಮುಂದೆ ಯಾರು ಬೇಡ್ತಿರ್ತಾರಲ್ಲ ಅವ್ರಿಗೆ ಹೆಲ್ಪ್ ಮಾಡ್ರಿ ಅಂತ ಕೇಳ್ಕೊತೇನೆ ನಾನು. ಈಗ ಜನ ಹೆಂಗೆ ಏನೂ ಇರ್ಲಾರ್ದಾಗ ದೇವ್ರ ಹತ್ರ ಭಿಕ್ಷೆ ಬೇಡ್ತಾರೆ, ಹಣ ಕೊಡು, ಐಶ್ವರ್ಯ ಕೊಡು ಅಂತ ಹೇಳ್ಕಟ. ಅದ ಹಣ ಐಶ್ವರ್ಯ ಬಂದ್കൂಡಲೇ ದೇವ್ರಿಗೇನ ಬಂದು ಕಾಣಿಗೆ ಕೊಟ್ಕಟ ತೆಳಗೆ ತಮ್ಮ ಹೆಸರು ಬರೆಸ್ತಾರೆ. ಹಿಂಗೆ ಮಾಡಿದ್ರೆ ಏನೂ ಉಪಯೋಗ ಇಲ್ಲ. ನಾವು ದೇವ್ರು ಕೊಟ್ಟಿದ್ದನ್ನು ದೇವ್ರಿಗೆ ಕೊಡೋಕ್ಕಿಂತ ದೇವ್ರು ನಮಗೆ ಕೊಟ್ಟಿದ್ದನ್ನು ನಾವು ಸಮಾಜಕ್ಕೆ ಉಪಯೋಗಿಸಿದ್ರೆ ದೇವರು ಮೆಚ್ಚುತ್ತಾನ, ನಮಗೆ ಇನ್ನೂ ಹೆಚ್ಚಿನ ಕೀರ್ತಿ, ಆಯಸ್ಸು, ಆರೋಗ್ಯ ಕೊಟ್ಟ ಕಾಪಾಡ್ತಾನಂತ ಕೇಳ್ಕೊತೇನೆ ನಾನು. ಈ ವಿಡಿಯೋ ನೋಡೋರೆಲ್ಲರೂ ಸ್ವಲ್ಪ ನೋಡ್ರಿ. ನೀವು ದೇವ್ರಿಗೂ ಇದು ಅಂದ್ರೆ ಆಡಳಿತ ಮಂಡಳಿಗೆ ಹೆಲ್ಪ್ ಆಕೈತದ, ಅಲ್ಲೂ ಸ್ವಲ್ಪ ಇದು ಮಾಡಿರಿ, ಸ್ವಲ್ಪ ಹೊರಗಡೆ ಜನಕ್ಕೂ ಇದು ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಈ ನನ್ನ ಮಾತು ನಿಮಗೆ ಇಷ್ಟ ಆಯ್ತಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಅಂತ ಕೇಳ್ಕೊತೇನೆ. ಹಿಂಗೆ ಬೆಳಗಾವಿಯ ವಿಜಯನ ಮನದಾಳದ ಮಾತುಗಳನ್ನು ಯಾವಾಗೂ ಕೇಳ್ಕೊತ ಇದ್ರೆ ಸ್ವಲ್ಪ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿರಿ, ನಮ್ಮ ವಿಡಿಯೋ ಲೈಕು ಮಾಡಿರಿ, ಮತ್ತು ನೆಕ್ಸ್ಟ್ ವಿಡಿಯೋ ಮಾಡೋಕೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಬೆಳಗಾವಿಗೆ ಬಂದಾಗ ಯಾರಾಗಲಿ ಬೆಳಗಾವಿ ಬಂದ್ರೆ ಅನ್ನಪೂರ್ಣೇಶ್ವರಿ ದೇವಿ ಅಮ್ಮನವ್ರ ದೇವಸ್ಥಾನಕ್ಕೆ ಬಂದು ಹೋಗ್ರಿ ಅಂತೇಳಿ ಕೇಳ್ಕೊತೇನೆ. ಮತ್ತು ಪ್ರತಿ ಶುಕ್ರವಾರ ಇಲ್ಲಿ ಮಹಾಪ್ರಸಾದ ಅರೇಂಜ್ ಇರ್ತೈತಿ ಗುಡಿ ಒಳಗೆ. ಅವಾಗೂ ಬಂದು ನೀವು ದೇವರ ಆಶೀರ್ವಾದ ತಗೋಬೋದ. ಮತ್ತು ಗುಡಿ ಪಕ್ಕದಲ್ಲೇ ಅನ್ನಪೂರ್ಣೇಶ್ವರಿ ದೇವಿ ಕಲ್ಯಾಣ ಮಂಟಪ ಇದೆ. ಇದು ಏಕ್ದಮ್ ಕಮ್ಮಿ ಒಳಗೆ ಚಲೋ. ಬಡವ್ರು ಯಾರಾದರೂ ಬಂದು ಇಲ್ಲಿ ವಿವಾಹಕ್ಕೆ ಹಾಲ್ ಬುಕ್ ಮಾಡ್ಬೋದು ಅಂತ ಹೇಳ್ತೇನೆ. ನೀವು ಎಲ್ಲ ಹಾಲ್ ಬಗ್ಗೆ ಹೇಳತ್ತಾನ, ಏನು ಪ್ರಮೋಷನ್ ಕೊಡತ್ತಾನೇನಂತ ಅನ್ಕೋಬೋದು ನೀವು. ಇಲ್ಲ, ಗುಡಿ ಚಲೋ ಐತಿ, ಹಾಲು ಚಲೋ ಐತಿ. ನಾ ಗುಡಿಗೆ ಹೊಂಟಾಗಿಂತ ನನಗೆ ಹೆಲ್ಪ್ ಆಗತೈತಿ, ನಿಮಗೂ ಹೆಲ್ಪ್ ಆಕೈತೇನಂತ ಹೇಳಾಕತ್ತೇನೆ ನಾನು. ನೋಡ್ರಿ, ನಿಮ್ಗೆ ಏನು ಅನಿಸ್ತೈತೆ ಅದನ್ನು ವಿಚಾರ ಮಾಡಿರಿ. ನನಗಂತೂ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನೆ ನಾನು. ಎಲ್ಲರಿಗೂ ನಮಸ್ಕಾರ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿತೆ ಶರಣ್ಯೇ ತ್ರ್ಯಂಬಕೆ ದೇವಿ ಅನ್ನಪೂರ್ಣೇಶ್ವರಿಯೇ ನಮಃ. ನಾನು ಹೇಳಿದ್ನಿಲ್ಲ ಆಗಲೇ, ಹಿಂಗೆ ನಾ ಹೊಳಗೆ ಏನು ಕಾಣಿಕೆ ಆಗಲಿಲ್ಲ. ಹೊರಗಡೆ ಬಂದು ಒಬ್ರು ಅಜ್ಜಿ ಬೇಡಾಕತ್ತಿದ್ರು, ಅವ್ರು ಏನಾದರೂ ಹೆಲ್ಪ್ ಮಾಡಿರಿ ಅಂತೇಳಿ. ಅವ್ರಿಗೆ ನಾ ಸ್ವಲ್ಪ ಹೆಲ್ಪ್ ಮಾಡಿದ್ನಿ. ಅವ್ರಂದ್ರೆ ಓಕೆಪ್ಪ, ಚಲೋ ಆಗಲಿ, ಕಣ್ಣಿನ ಸಮಸ್ಯೆ ಐತೆ ಅಂತೇಳಿ ಗೊತ್ತಾಯ್ತು ಅವ್ರಿಗೆ.
ಆಯ್ತಲ್ಲ ಕಣ್ಣು ಚಲೋ ಅಕ್ಕಾವ ಅಂತ ಅಂದ್ರೆ ಖುಷಿ ಆದ್ ನನಗೆ ದೇವ್ರ ಆಶೀರ್ವಾದ ಸಿಕ್ಕಂಗಾತ. ಅವ್ರಂದ್ರೆ ಕಣ್ಣು ಚಲೋ ಅಕ್ಕಾವ ಅಂತೇಳಿ. ಕಣ್ಣು ಚಲೋ ಆಗ್ಲಿಕ್ಕೂ ಹಿಂಗೆ ಕಣ್ಣಿನ ಸಮಸ್ಯೆ ಅಂತ ಮುಂದೆ ಆಗೋದಂತಹ ಸಮಸ್ಯೆ ಸ್ವಲ್ಪ ಕಮ್ಮಿ ಅಕ್ಕಾವ ಅಂತೇಳಿ ನಮಗೆ ಅನಿಸಿತ. ಅದಕ್ಕೆ ನಾನು ನಿಮಗೆ ಹೇಳಿದ್ನಿ ನನ್ನ ಮಾತು. ನೋಡ್ರಿ ನೀವು ಹಿಂಗೆ ಮಾಡ್ರಿ ಅಂತೇಳಿ ಕೇಳ್ಕೊತೇನೆ ನಾನು. ನಿಮಗೆ ಬಿಟ್ಟಿದ್ದು ಇಷ್ಟ, ನೀವು ಏನು ಮಾಡ್ತೀರಿ ನೋಡ್ರಿ. ಆದರೂ ಹೆಲ್ಪ್ ಮಾಡಿರಿ ಬಡವರಿಗೆ ಅಂತ ಕೇಳ್ಕೊತೇನೆ ನಾನು.